ಹೃದಯದಲ್ಲಿ ನೆನೆಸುತ್ತಾ ಪೂಜ್ಯರಲ್ಲಿ ಹಾಗೂ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ನಾವು ಬದುಕುವಂಥ ಭೂಮಿ ಏನೈತಲ್ಲ, ಈ ಭೂಮಿಯ ಮೇಲೆ ಸದಾ ಬದಲಾವಣೆ ಇರ್ತೈತಿ. ವಸ್ತುಗಳು ಕೂಡ ಬದಲಾವಣೆ ಆಕ್ಕವು. ಪ್ರತಿ ದಿವಸ ಬದಲಾವಣೆ ಆಗುತ್ತೆ. ಒಂದು ದಿನ ಇದ್ದಂಗೆ ಇಲ್ಲಿ ಯಾವುದೂ ಇರೋದಿಲ್ಲ. ಪ್ರತಿ ದಿವಸ ಬದಲಾವಣೆ ಆಗುತ್ತೆ. ಹಿಂದಿನ ಕಾಲದಾಗ ಮನುಷ್ಯರು ಬಂಡಿ ಮೇಲೆ ಕುಂತು ಅಡ್ಡಾಡ್ತಿದ್ರು, ಇವತ್ತು ಗಾಡಿ ಮೇಲೆ ಕುಂತು ಅಡ್ಡಾಡ್ತಾರೆ. ಹಿಂದಿನ ಕಾಲದಾಗ ದೀಪದ ಬೆಳಕುಗಳು ಇತ್ತು, ಆದರೆ ಇವತ್ತು ಲೈಟ್ಗಳು ಅದಾವೆ. ಹಿಂದಿನ ಕಾಲದಾಗ ಮನುಷ್ಯ ಪೇಪರ್ ತೊಗೊಂಡು ರಾಕೆಟ್ ಮಾಡಿ ಆಕಾಶಕ್ಕೆ ಬಿಡ್ತಿದ್ರೆ, ಇವತ್ತು ಮಸ್ಕ್ನಂತರು ರಾಕೆಟ್ ತಯಾರು ಮಾಡಿ ಮಂಗಳಕ್ಕೆ ಗ್ರಹಕ್ಕೆ ಕಳಿಸುವಂಗೆ ಬದಲಾವಣೆ ಆಗೈತಿ. ಇಲ್ಲಿ ವಸ್ತುಗಳು ಯಾಕೆ ಬದಲಾವಣೆ ಆಗ್ಯಾವ? ಹಂಗೆ ಇದ್ದಿದ್ರೆ ಏನಾಗ್ತಿತ್ತು ಅವಕ್ಕೆ? ಜಗತ್ತು ಯಾಕೆ ಬದಲಾವಣೆ ಆಯಿತು? ಬದಲಾವಣೆ ಆಗಲಾರ್ದು ಹಂಗೆ ಇದ್ದಿದ್ರೆ ಏನಾಗ್ತಿತ್ತು? ಇಲ್ಲಿ ಯಾಕೆ ವಸ್ತುಗಳು ಬದಲಾವಣೆ ಆಗ್ಯಾವ ಅಂದ್ರೆ, ಈಗ ಐಫೋನ್ ಒಂದು ಮೊಬೈಲ್ ಐತಿ, 1 ಐತಿ, ಈಗ 17 Pro ಐತಿ. ಬರೀ 1 ಯೂಸ್ ಮಾಡೋಕತ್ತಿದ್ರೆ ಬೆಲೆ ಇರ್ತಿತ್ತು ಏನೋದಕ್ಕೆ? ಯಾವಾಗ 17 Pro ಬದಲಾವಣೆ ಹಾಕೋಂತ 2, 3, 4 ಬದಲಾವಣೆ ಹಾಕೋಂತಿದ್ದಕ್ಕೆ ವಸ್ತುಗಳಿಗೆ ಬೆಲೆ ಬಂದೈತಿ. ವಸ್ತುಗಳು ಹೇಳ್ತಾವೆ ಏನಂದ್ರೆ, ವಸ್ತುಗಳು ಬದಲಾವಣೆ ಆಗಿದ್ದಕ್ಕೆ ವಸ್ತುಗಳಿಗೆ ಬೆಲೆ ಬಂದೈತಿ. ಹಂಗೆ ಮನುಷ್ಯ ಬದಲಾವಣೆ ಆದ್ರೆ ಮನುಷ್ಯನಿಗೂ ಅಷ್ಟೇ ಬೆಲೆ ಐತೆ ಅಂತಂದು ವಸ್ತುಗಳು ಹೇಳ್ತಾವೆ. ಇಲ್ಲಿ ನಾವು ಹೆಂಗೆ ಬದಲಾವಣೆ ಆಗೋದು? ಬದಲಾವಣೆ ಅಂದ್ರೇನು? ತಳಗಿದ್ದವ್ರು ದಪ್ಪಗೆ ಹಾಕ್ತಾರೆ, ಇದು ಬದಲಾವಣೆ ಅಲ್ಲೇನು? ಕರಗಿದ್ದವ್ರು ಪೌಂಡ್ಸು, ಮೇಕಪ್ಪು, ಫೇರ್ ಅಂಡ್ ಲವ್ಲಿ ಹಚ್ಕೊಂಡು ಕೆಂಪಗೆ ಹಾಕ್ತಾರೆ, ಇದು ಬದಲಾವಣೆ ಅಲ್ಲಿ? ಬಿಳೆ ಕೂದಲಿದ್ದವರು ಕರೆ ಕೂದಲು ಮಾಡ್ಕೊತಾರೆ, ಇದು ಬದಲಾವಣೆ ಅಲ್ಲೇನು? ಕರೆ ಕೂದಲಿದ್ದವ್ರು ಬಿಳೆ ಕೂದಲು ಮಾಡ್ಕೊತಾರೆ, ಇದು ಬದಲಾವಣೆ ಅಲ್ಲೇನು? ಹಳೆ ಬಟ್ಟೆ ಇದ್ದವ್ರು ಹೊಸ ಬಟ್ಟೆ ಹಾಕ್ಕೊತಾರೆ, ಇದು ಬದಲಾವಣೆ ಅಲ್ಲೇನು? ಹುಟ್ಟಿನಿಂದ ಹಿಡಿದು ಸಾಯುವ ತನಕ ಮನುಷ್ಯ ಬದಲಾವಣೆ ಹಾಕಾನ, ಮತ್ತಿದು ಬದಲಾವಣೆ ಅಲ್ಲೇನು? ಇದು ಬದಲಾವಣೆನ ಇದಕ್ಕೆ ಭೌತಿಕವಾದಂಥ ಬದಲಾವಣೆ ಅಂತಾರೆ. ದೇಹದ ಬದಲಾವಣೆಗೆ ಭೌತಿಕವಾಗಿ ಬದಲಾವಣೆ ಅಂತಾರೆ. ಇನ್ನು ನೀವು ಕೇಳ್ಬೋದು, ಅಂತರಂಗವಾಗಿ ನಾವು ಬದಲಾವಣೆ ಆಗ್ಬೇಕ್ರಿ ಅಂತ ನೀವು ಕೇಳ್ತೀರಿ. ಏನು ಮನಸ್ಸೇನು ಬದಲಾವಣೆ ಆಗಲ್ಲ ಏನದು? ಶಾಲ್ಯಾಗ ಟೀಚರ್ ಬೈದಾಗ ಭಾಳ ಮನಸ್ಸಿಗೆ ತಾಪಾಗುತ್ತಿಲ್ಲ, ಅದಕ್ಕೆ ಪಿಕ್ಚರ್ ನೋಡುವಾಗ ಮತ್ತು ಮನಸ್ಸು ಕೂಡ ಬದಲಾವಣೆ ಆಯ್ತಲ್ಲ. ನಿಮ್ಮ ಮನಸ್ಸು ಬೆಳಿಗ್ಗೆ ಎದ್ದಾಗ ರಾತ್ರಿ ಇರುವಾಗ ಹಂಗೆ ಐತೆ ನಿಮ್ಮ ಮನಸ್ಸು, ಮತ್ತು ಮನಸ್ಸು ಕೂಡ ಬದಲಾವಣೆ ಆಯ್ತಲ್ಲ. ಮತ್ತು ಇಲ್ಲಿ ಏನು ಬದಲಾವಣೆ ಆಗ್ಬೇಕು ಹೇಳಿ? ಮನಸ್ಸು ಕೂಡ ಬದಲಾವಣೆಯಲ್ಲಿ ಐತಿ, ದೇಹ ಕೂಡ ಬದಲಾವಣೆಯಲ್ಲಿ ಐತಿ, ಮತ್ತು ಇಲ್ಲಿ ಏನು ಬದಲಾವಣೆ ಆಗ್ತದೆ? ಅಂತರಂಗವಾಗಿ ಬದಲಾವಣೆ ಆಗೋದು ಎಷ್ಟು ಮುಖ್ಯವೋ ಅಷ್ಟೇ ಮನುಷ್ಯ ಬಾಹ್ಯವಾಗಿ ಬದಲಾವಣೆ ಆಗೋದು ಅಷ್ಟೇ ಮುಖ್ಯ ಐತಿ. ಈಗ ಒಂದು ನೀವು ರಿಮೋಟ್ ಕಾರ್ ಬರ್ತವೆ, ರಿಮೋಟ್ ಒತ್ತಿಗಾಕ ಹತ್ತಿದ್ರೆ ಕಾರ್ ಮೂವ್ ಆಗ್ತೈತಿ. ನಾವಿಲ್ಲಿ ಹೆಂಗೆ ಬದಲಾವಣೆ ಆಗ್ಬೇಕಂದ್ರೆ, ನಮ್ಮ ಮನಸ್ಸು ಅನ್ನೋದು ಒಂದು ರಿಮೋಟ್ ಆಗಿರಬೇಕು, ಕಾರ್ ಅನ್ನೋದು ಒಂದು ದೇಹ ಆಗಬೇಕು. ಎರಡೂ ಕೂಡಿ, ದೇಹ ಮತ್ತು ಮನಸ್ಸು ಎರಡೂ ಕೂಡಿ ಒಂದ್ರ ಕಡೆ ಹೆಜ್ಜೆ ಹಾಕುವುದಕ್ಕೆ ಬದಲಾವಣೆ ಅಂತಂದು ಕರೀತಾರೆ. ಹಂಗೆ ನಾವೆಲ್ಲರೂ ಬದಲಾವಣೆ ಆಗಬೇಕು. ಮನುಷ್ಯ ಬ್ರ್ಯಾಂಡೆಡ್ ಬಟ್ಟೆ ಹಾಕಿದ ತಕ್ಷಣ ಬದಲಾವಣೆ ಆಗಲ್ಲ. ಬ್ರ್ಯಾಂಡೆಡ್ ವಾಚ್ ಆಭರಣಗಳು ಹಾಕಿದ ತಕ್ಷಣ ಮನುಷ್ಯ ಬದಲಾವಣೆ ಆಗಲ್ಲ. ಬ್ರ್ಯಾಂಡೆಡ್ ಬಂಗಾರ ಹಾಕಿದ ತಕ್ಷಣ ಬದಲಾವಣೆ ಆಗಲ್ಲ. ಮನುಷ್ಯಂಗೆ ಗೊತ್ತಿರಬೇಕು ಏನು ಮಾಡಿದ್ರೆ ಬದಲಾವಣೆ ಆಕ್ಕನಂದ್ರೆ, ಸದಾ ತಲೆಯೊಳಗೆ ಬ್ರ್ಯಾಂಡೆಡ್ ವಿಚಾರಗಳು ತುಂಬಿದ್ರೆ ಮಾತ್ರ ಮನುಷ್ಯ ಬದಲಾವಣೆ ಆಕ್ಕನಂದ್ರೆ ಗೊತ್ತಿರಬೇಕು. ಈಗ ಹಾಲು ಐತಿ, ಹಾಲು ಇದ್ದಿದ್ದು ಮೊಸರು ಆಗುತ್ತೆ, ಮೊಸರು ಇದ್ದಿದ್ದು ಮಜ್ಜಿಗೆ ಆಗುತ್ತೆ, ಮಜ್ಜಿಗೆ ಇದ್ದಿದ್ದು ಬೆಣ್ಣೆ ಆಯಿತು, ಬೆಣ್ಣೆ ಇದ್ದಿದ್ದು ತುಪ್ಪ ಆಯಿತು. ಹಾಲಿಂದ ಬದಲಾವಣೆ ಹಿಡಿದು ತುಪ್ಪದವರೆಗೆ ಬದಲಾವಣೆ ಆದಾಗ ತುಪ್ಪಕ್ಕೆ ಭಾರಿ ಬೆಲೆ ಬಂತು. ಇಲ್ಲಿ ನಾವು ಹೆಂಗೆ ಬದಲಾವಣೆ ಆಗ್ಬೇಕಂದ್ರೆ, ನಮಗೆ ಕಿಮ್ಮತ್ತು ಕೊಳ್ಳಾರ್ದವ್ರ ಮುಂದೆ ನಮಗೆ ಕಿಮ್ಮತ್ತು ಬರುವಂಗೆ ಆಗ್ಬೇಕು ಮನುಷ್ಯ. ಹಂಗೆ ಬದಲಾವಣೆ ಆಗ್ಬೇಕು. ನೋಡಿ, ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ಲ, ಮಾವಿನ ಹಣ್ಣು ತಿಂದೇ ಇರ್ತೀರಿ ಎಲ್ಲರೂ. ಒಂದಿಷ್ಟು ಜನ ಕಾಡಿನಾಗ ಹೊರಟಿದ್ರು, ಮಾವಿನ ಹಣ್ಣು ತಿಂದು ಗೊಟ್ಟ ಉಪಯೋಗ ಇಲ್ಲ ಅಂತಂದು ಹೋಗಿದ್ರಂತ. ಕಾಡಿನೊಳಗೆ ಉಪಯೋಗ ಇಲ್ಲ ಅಂತಂದು ಹೋಗಿದ್ದರು. ಅದು ಮಣ್ಣಾಗ ಬಿದ್ದು ಒಂದು ಸಸಿ ಆಯಿತು, ಸಸಿಯಾಗಿ ಹರಡ್ತು. ಆಮೇಲೆ ಒಂದು ಮರ ಆಗಿ ಹರಡ್ತು, ದೊಡ್ಡ ಮರ ಆಯಿತು. ದೊಡ್ಡ ಮರ ಆದಾಗ ಮಾವಿನ ಹಣ್ಣು ಬಂದು, ಮಾವಿನ ಹಣ್ಣು ಬಂದಾಗ ಭಾರಿ ಬೆಲೆ ಬಂತು ಅದಕ್ಕೆ. ಗೊಟ್ಟ ಉಪಯೋಗ ಇಲ್ಲ ಅಂತಂದು ಒಗೆದಿದ್ರು, ಮಾವಿನ ಮರ ಆಗಿ ಹಣ್ಣು ಕೊಡುವಂಗೆ ಬದಲಾವಣೆ ಆಗಿದ್ದಕ್ಕೆ ಮಾವಿನ ಮರಕ್ಕೆ ಬೆಲೆ ಬಂತು. ಹಂಗೆ ನಮ್ಮ ಕ್ಲಾಸ್ ಒಳಗೆ ಅಂತಿರ್ತಾರೆ ಒಂದಿಷ್ಟು ಜನ, ಈ ಕೆಲಸಕ್ಕೆ ಬಾರ್ದವ, ನೀವು ಉಪಯೋಗ ಇಲ್ಲ ಅಂತಿರ್ತಾರೆ. ಆದ್ರೆ ನಾವು ಹೆಂಗೆ ಬದಲಾವಣೆ ಆಗ್ಬೇಕಂದ್ರೆ, ಓದಾಕ ಬರೋಂಗಿಲ್ಲ ಅಂದವ್ರ ಮುಂದೆ ನಾವು ಹೆಂಗೆ ಬದಲಾವಣೆ ಆಗ್ಬೇಕಂದ್ರೆ, ಬರೀ ಕ್ಲಾಸಿಗಂತ ಅಷ್ಟೇ ಅಲ್ಲ,
ಬರೀ ಶಾಲೆಗಂತ ಅಷ್ಟೇ ಅಲ್ಲ, ಇಡೀ ಊರಿಗೆ ಟಾಪ್ ಬಂದಿರ್ಬೇಕು. ನಾವು ಹಂಗೆ ಬದಲಾವಣೆ ಆಗ್ಬೇಕು ಮನುಷ್ಯ. ಅಂದಾಗ ನಮ್ಮ ಬದುಕು ಸಾರ್ಥಕತೆ ಆಗುತ್ತೆ. ಅಂದಾಗ ನಮ್ಮ ತಂದೆ ತಾಯಿಗಳು ಕೂಡ ಸಂತೋಷದಿಂದ ಇರೋಕ್ಕೆ ಸಾಧ್ಯ ಐತಿ. ಅದಕ್ಕೆ ಮನುಷ್ಯ ಸದಾ ಬದಲಾವಣೆ ಹಾಕ್ಕೊಂತಿರ್ಬೇಕು. ಹೆಂಗೆ ಬದಲಾವಣೆ ಆಗಬೇಕು ಅಂದ್ರೆ ಒಂದು ಘಟನೆ, ಭಾಳ ಸುಂದರವಾದಂಥ ಘಟನೆ. ಗೌತಮ ಬುದ್ಧ ಅವ್ರ ಹೆಸರೆಲ್ಲ ನೀವು ಕೇಳಿರ್ತೀರಿ. ಮಧ್ಯರಾತ್ರಿ 12 ಗಂಟೆ ಆಗಿತ್ತು. ಮನೆ ಬಿಟ್ಟು ಹೋದ್ರು. ಅವರು ಕಾಡಿಗೆ ಹೋದರು. ಕಾಡಿಗೆ ಹೋದ ತಕ್ಷಣ 12 ವರ್ಷದ ನಂತರ ತಮ್ಮ ಮನೆಗೆ ಬರ್ತಾರೆ. 12 ವರ್ಷದ ನಂತರ ತಮ್ಮ ಮನೆಗೆ ಬರ್ತಾರೆ. ಏನು ಮೊದಲು ವಾಸ ಮಾಡಿದಂಥ ಸಿದ್ಧಾರ್ಥ ರಾಜನಾಗಿದ್ನಲ್ಲ, ಅಂಥವ್ರ ಅದೇ ಮನೆಗೆ ಗೌತಮ ಬುದ್ಧ 12 ವರ್ಷದ ನಂತರ ಬರ್ತಾರೆ. ಗೇಟಿಂದ ಒಳಗೆ ಬರ್ತಿರ್ತಾನೆ ಗೌತಮ ಬುದ್ಧ. ದೂರಿಂದ ಅವನ ಹೆಂಡತಿ ಆದಂಥ ಯಶೋಧರ ದುಃಖದಿಂದ ಓಡಿ ಬರಕತ್ತಿತ್ತು. ಎದಕ್ಕಂದ್ರೆ ಹುಟ್ಟಿದ ಮಗು 1 ದಿನ ಆಗಿತ್ತು. 1 ದಿನ ಆದ ಕೂಡಲೇ ಅವ್ರ ಅಪ್ಪ ಮನೆ ಬಿಟ್ಟು ಹೋಗಿದ್ದ ಗೌತಮ ಬುದ್ಧ. ಯಶೋಧರ ಅಳ್ಕೊಂತ ಬರಕತ್ತಿದ್ದು. ಬಂದು ಗೌತಮ ಬುದ್ಧ ಅಲ್ಲೇ ಶಾಂತ ಚಿತ್ತದಿಂದ ಯಶೋಧರನ್ನು ನೋಡಕತ್ತಿದ್ದ. ಹೆಂಡತಿ ಕೇಳ್ತಾಳೆ, ನಿಮಗೇನು ಕಡಿಮೆ ಆಗಿತ್ತಂದು ಮನೆ ಬಿಟ್ಟು ಹೋದ್ರಿ? ಶ್ರೀಮಂತಿಕೆ ಇದ್ದಿಲ್ಲೇನು? ಶ್ರೀಮಂತಿಕೆ ಇತ್ತು. ಎಲ್ಲರೂ ಶ್ರೀಮಂತಿಗೋಸ್ಕರ ಬದಲಾವಣೆ ಆದ್ರೆ ನೀವು ಶ್ರೀಮಂತವನ್ನ ಬಿಟ್ಟು ಬದಲಾವಣೆ ಆದ್ರಿ ಯಾಕೆ? ನಿಮಗಿಲ್ಲಿ ಏನೂ ಕಡಿಮೆ ಇದ್ದಿಲ್ಲ, ಆದರೂ ಮನೆ ಬಿಟ್ಟು ಯಾಕೆ ಹೋದ್ರಿ ಅಂತ ಕೇಳ್ತಾಳೆ. ಹೌದು ಕೇಳ್ತಾಳೆ. ಅವಾಗ ಗೌತಮ ಬುದ್ಧ ಅಂತಾನೆ, ಇಲ್ಲ ನಾನು ಕಾಡಿಗೆ ಹೋಗಿದ್ದೆ ಅಂತಂದು ಹೇಳ್ತಾನೆ. ಯಶೋಧರ ಕೇಳ್ತಾಳೆ, ಎದಕ್ಕೆ ಕಾಡಿಗೆ ಹೋದ್ರಿ ಅಂತಂದ. ಅವಾಗ ಗೌತಮ ಬುದ್ಧ ಅಂತಾನೆ, ಸತ್ಯದ ಜ್ಞಾನಕ್ಕಾಗಿ ನಾನು ಕಾಡಿಗೆ ಹೋದೆ ಅಂತಾನೆ. ಅವಾಗ ಯಶೋಧರ ಒಂದು ಚಲೋ ಪ್ರಶ್ನೆ ಮಾಡ್ತಾನೆ, ಸತ್ಯದಕ್ಕೋಸ್ಕರ ನೀವು ಕಾಡಿಗೆ ಹೋದ್ರಲ್ಲ, ಏನು ಸತ್ಯ ಏನು ಬರೀ ಕಾಡಿನಾಗ ಅಷ್ಟೇ ಐತಿ, ಮನ್ಯಾಗ ಇದ್ದಿಲ್ಲ ಏನು ಸತ್ಯ? ಸತ್ಯ ಅಂದ್ರೆ ಎಲ್ಲ ಕಡೆ ಇರುವಂಥದಕ್ಕೆ ಸತ್ಯ ಅಂತಂದು ಕರೀತಾರೆ. ಈಗ ಗಾಳಿ ಎಲ್ಲ ಕಡೆ ಐತಿಲ್ಲ, ಹಂಗೆ ಸತ್ಯ ಅನ್ನೋದು ಎಲ್ಲ ಕಡೆ ಇರ್ತೈತಿ ಅಂಥದಕ್ಕೆ ಸತ್ಯ ಅಂತಂದು ಕರೀತಾರೆ. ನೀವು ಮನೆ ಬಿಟ್ಟು ಕಾಡಿಗೆ ಹೋದ್ರಿ ಅಂದ್ರೆ ಮನ್ಯಾಗ ಸತ್ಯ ಇಲ್ಲ ಅಂದರ್ಥ. ಮತ್ತು ಕಾಡಿನಾಗ ಅಷ್ಟೇ ಸತ್ಯ ಇದ್ರೆ ಮನ್ಯಾಗ ಯಾಕೆ ಸತ್ಯ ಇಲ್ಲ ಹೇಳ್ರಿ? ಯಾಕೆ ಮನೆ ಬಿಟ್ಟು ಹೋದ್ರಿ ಅಂತಂದು ಕೇಳ್ತಾಳೆ. ಹೌದು ಹೋದ್ರಿ ಅತ್ತ, ಮತ್ತವಳು ಯಾಕೆ ತಿರುಗಿ ಬಂದ್ರಿ? ಅಲ್ಲೇ ಹೋಗ್ಬೇಕಾಗಿತ್ತು, ಮತ್ತೆ ಯಾಕೆ ಮನೆಗೆ ಬಂದ್ರಿ ಅಂತಂದು ಕೇಳ್ತಾಳೆ. ಅವಾಗ ಗೌತಮ ಬುದ್ಧ ಒಂದು ಚಲೋ ಸುಂದರವಾದಂಥ ಮಾತು ಹೇಳ್ತಾನೆ ಯಶೋಧರಾಗಿ, ನೋಡು ಹೋದವ ಬಂದಿಲ್ಲ, ಬಂದವ ಹೋಗಿಲ್ಲ, ಹಿಂಗೆ ಬದಲಾವಣೆ ಆಗಿ ಬಂದಿದ್ದ ಗೌತಮ ಬುದ್ಧ. ಹೋಗುವಾಗ ರಾಜನಾಗಿ ಹೋಗಿದ್ದ, ಬರುವಾಗ ಹೃದಯದಲ್ಲಿ ಎಲ್ಲರೂ ಇರುವಂಗೆ ಹಂಗೆ ಸಾಧನೆ ಮಾಡಿ ಬಂದಿದ್ದ ಗೌತಮ ಬುದ್ಧ. ಮನುಷ್ಯ ಬದಲಾವಣೆ ಆದ್ರೆ ಆಂತರಿಕವಾಗಿ ಬದಲಾವಣೆ ಆಗುವುದು ಎಷ್ಟು ಮುಖ್ಯವೋ ಹಾಗೆ ಶರೀರದಲ್ಲೂ ಕೆಲಸ ಮಾಡೋದ್ರ ಮುಖಾಂತರ ಹಾಗೆ ಬದಲಾವಣೆ ಆಗಬೇಕು. ಒಂದು ಹುಡುಗಿದ್ದ, ಅವ ದೇವ್ರ ಹತ್ರ ವರ ಕೇಳಕ್ಕೆ ಏನೋ ಬೇಡಕ್ಕೆ ಹೋದ. ಬೇಡ ಹೊರಗೆ ಬಂದ. ಅಲ್ಲೇ ಇವ್ರು ಸರ್ ಇದ್ದ. ಏನು ಬೇಡಿದಿಲ್ಲ ಅಂದೆ? ಇಲ್ರಿ ಪಿಕ್ಚರ್ ನೋಡೋಕೆ ರೊಕ್ಕ ಇದ್ದಿಲ್ಲ, ರೊಕ್ಕ ಬೇಡ ಬಂದೆ ಅಂದ. ಆಮೇಲೆ ಇವ ಸರ್ ಹೋದ. ಅವನು ಬಂದು, ಸರ್ ನೀವೇನು ಬೇಡಿದ್ರಿ? ನನ್ನ ಹತ್ರ ವಿದ್ಯೆ ಇದ್ದಿಲ್ಲ ಮರ, ವಿದ್ಯೆ ಬೇಡ ಬಂದೆ ಅಂದ. ಆ ಹುಡುಗಿ ಏನನ್ಬೇಕು, ಸರ್ ಯಾರ್ಯಾರ ಹತ್ರ ಏನೇನಿಲ್ಲ ಅದನ್ನು ಬೇಡ್ತಾರೆ ಬಿಡ್ರಿ, ನಮ್ಗೆ ಯಾಕೆ ಬೇಕು ಚಿಂತೆ ಅಂದ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮನುಷ್ಯ ಹೆಂಗೆ ಬದಲಾವಣೆ ಆಗ್ಬೇಕಂದ್ರೆ ಒಂದು ಚಲೋ ಮಾತು ಹೇಳ್ತಾರೆ. ಏನು ಅಂದರೆ, ನಮ್ಮ ಹತ್ರ 2 ರೂಪಾಯಿ ಇತ್ತು ಅಂದ್ರೆ 1 ರೂಪಾಯಿ ಆಹಾರಕ್ಕೋಸ್ಕರ ಖರ್ಚು ಮಾಡ್ಬೇಕಂತ, 1 ರೂಪಾಯಿ ಪುಸ್ತಕಕ್ಕೋಸ್ಕರ ಖರ್ಚು ಮಾಡ್ಬೇಕಂತ. ಆಹಾರ ನಿನ್ನ ಬದುಕಿಸಿದ್ರೆ ಪುಸ್ತಕ ನಿನಗೆ ಹೆಂಗೆ ಬದುಕಬೇಕನ್ನುವಂಥ ಅರಿವು ಕೊಡ್ತೈತೆ. ಅದಕ್ಕೆ ನೀ ಪುಸ್ತಕ ಓದಿ ಬದಲಾವಣೆ ಆಗುವಂತ ಅಂಬೇಡ್ಕರ್ ಹೇಳ್ತಾರೆ. ಅಂಬೇಡ್ಕರ್ ಅವರು ಜಾಸ್ತಿ ಪುಸ್ತಕ ಓದಿಯಾಗಿ ಅದಕ್ಕೆ ಮನುಷ್ಯ ಹೆಂಗೆ ಬದಲಾವಣೆ ಆಗಬೇಕು. ಡೂ ಯು ಕ್ಯಾನ್ ಇಂಪ್ರೆಸ್ ದ ಪೀಪಲ್, ನಾಟ್ ಇಂಪ್ರೂವ್ ಯುವರ್ ಸೆಲ್ಫ್. ಹೂ ಕ್ಯಾನ್ ಇಂಪ್ರೆಸ್ ದ ಪೀಪಲ್, ನಾಟ್ ಇಂಪ್ರೂವ್ ಯುವರ್ ಸೆಲ್ಫ್. ಯಾವ ಮನುಷ್ಯ ಇನ್ನೊಬ್ಬರನ್ನ ಇಂಪ್ರೆಸ್ ಮಾಡ್ಕೋವಂಥ ಜೀವನ ಮಾಡ್ತಾನಲ್ಲ, ಅವ ಕೊನೆಯವರೆಗೂ ಸಹಿತ ತನ್ನ ಬಗ್ಗೆ ಲಕ್ಷಣ ಇರೋದಿಲ್ಲ. ಅದಕ್ಕೆ ನಾವು ಇನ್ನೊಬ್ಬರನ್ನ ಇಂಪ್ರೆಸ್ ಮಾಡುವುದಕ್ಕಿಂತ ನಮ್ಮನ್ನು ನಾವು ಇಂಪ್ರೂವ್ ಮಾಡುವುದು ಭಾಳ ಉತ್ತಮ. ಯಾಕಂದ್ರೆ ಇಂಪ್ರೆಸ್ ಮಾಡಿದವ್ರ ಜೊತೆ ಇರೋದಿಲ್ಲ, ನಾವು ಇಂಪ್ರೂವ್ ಆದ್ರೆ ಮಾತ್ರ ನಮ್ಮ ಜೊತೆ ಇರೋಕ್ಕೆ ಸಾಧ್ಯ ಐತಿ. ಅದಕ್ಕೆ ಮನುಷ್ಯ ನಮ್ಮನ್ನು ನಾವು ಅಷ್ಟೇ ಇಂಪ್ರೂವ್ ಮಾಡ್ಕೊಳಕ್ಕೆ ಹೋಗ್ಬೇಕು. ಮನುಷ್ಯ ಉತ್ತಮ ಆದಂಥ ಬದಲಾವಣೆ ಆಯಿತು ಅಂದ್ರೆ ಜೀವನನ ಬದಲಾವಣೆ ಆಗುತ್ತೆ. ಒಂದು ಉದಾಹರಣೆ ಸಣ್ಣ, ಒಂದು ಹುಡುಗನಿಗೆ ಹೇಳ್ತಾಳೆ, ಏನು ಅಂದ್ರೆ ನೀನು ನಾಳೆ 6 ಗಂಟೆಗೆ ಬಂದೆ ಅಂದ್ರೆ ನಿನ್ನ ಜೊತೆ ಲಗ್ನ, 6 ಗಂಟೆಗೆ ಬಂದೆ ಅಂದರೆ ನಿನ್ನ ಜೊತೆ ಲಗ್ನ ಮಾಡ್ಕೊತೀನಿ ನಾನು. ಅವ ಹುಡುಗ ಎಲ್ಲ ರೆಡಿ ಮಾಡಿಬಿಟ್ಟ. ಬಂಗಾರ ಅಂಗಡಿ ಹೋದ, ತಾಳಿ ತೊಗೊಂಬಂದ, ರೇಷ್ಮೆ ಸೀರೆ, ರೇಷ್ಮೆ ಪಂಚೆ, ಪುರೋಹಿತರಿಗೆ ಹೇಳಿದ, ಫೋಟೋಗ್ರಾಫರ್ಗೆಲ್ಲ ಹೇಳ್ಬಿಟ್ಟ. ಹೇಳಿ ಮನೆಗೆ ಬರ್ತಾನೆ 10 ಗಂಟೆ ಆಗಿತ್ತು. ಮರುದಿವ್ಸ 10 ಗಂಟೆಗೆ ಆಯಿತು. ಮರುದಿವ್ಸ 10 ಗಂಟೆ ಆಯಿತು. ಅವಾಗ ಮುಖ್ಯಮಂತ್ರಿ ಆಫೀಸ್ಲಿಂತ ಒಂದು ಫೋನ್ ಬಂತು.
ನೀವು ಸರಿಯಾಗಿ ಇವತ್ತು 6 ಗಂಟೆಗೆ ಮುಖ್ಯಮಂತ್ರಿ ಕಚೇರಿಗೆ ಬಂದು ನಿಮ್ಮನ್ನು ಮುಖ್ಯಮಂತ್ರಿ ಮಾಡಲಾಗುತ್ತದೆ ಅಂದರು. ಏನು ಹುಡುಗಿ ಕಡೆ ಹೋಗ್ಬೇಕು, ಏನು ಮುಖ್ಯಮಂತ್ರಿಗೆ ಹೋಗ್ಬೇಕು? ಮುಖ್ಯಮಂತ್ರಿಗೆ ಹೋದ್ರೆ ಮುಖ್ಯಮಂತ್ರಿ ಕಡೆ ಹೋದ್ರೆ ಮುಖ್ಯಮಂತ್ರಿ ಆಗ್ತಾನೆ. ಎಲ್ಲಿ ಹೋಗ್ಬೇಕವ ಅಂದ್ರೆ ಒಂದು ಸಣ್ಣದು ಒಂದು ಉತ್ತಮವಾದಂಥ ಬದಲಾವಣೆ ಆಯಿತು ಅಂದರೆ ನೀವು ಏನು ಬೇಕಾದರೂ ಸಾಧ್ಯ ಆಯಿತು ಅನ್ನೋದಕ್ಕೆ ಇದೊಂದು ಉದಾಹರಣೆ ಸಾಧ್ಯ. ಅದಕ್ಕೆ ನಮ್ಮ ಮನಸ್ಸು ಮತ್ತು ದೇಹ ಸದಾ ಉತ್ತಮವಾದ ಕಡೆ ಬದಲಾವಣೆ ಕಡೆ ಹೆಜ್ಜೆ ಹಾಕ್ತಿರ್ಬೇಕು. ಈಗ ನಾವೆಲ್ಲ ಸೇಂಟ್ ಹೊಡ್ಕೊತೀವಿ. ಸೇಂಟ್ ಹೊಡ್ಕೊಂಡ ತಕ್ಷಣ ಮನುಷ್ಯ ಬದಲಾವಣೆ ಹಾಕಂದೇನು ಇಲ್ಲ. ನಮ್ಮ ಜೀವನಕ್ಕೂ ಸೇಂಟಿಗೂ ಭಾಳ ವ್ಯತ್ಯಾಸ ಇಲ್ಲ. ನಮ್ಮ ದೇಹ ಅನ್ನೋದು ಕೂಡ ಒಂದು ಸೇಂಟಿನ ಡಬ್ಬಿ ಇದ್ದಂಗೆ. ಅದ್ರೊಳಗೆ ಲಿಕ್ವಿಡ್ ಐತಲ್ಲ ಅದು ಎಲ್ಲರಿಗೂ ಇಷ್ಟ ಆಗುತ್ತೆ. ಹಂಗೆ ಈ ದೇಹ ಅನ್ನೋದು ಸೇಂಟಿನ ಡಬ್ಬಿ ಇದ್ದಂಗೆ ಒಳಗೆ ಎಂಥ ಲಿಕ್ವಿಡ್ ಇರ್ಬೇಕಂದ್ರೆ ಸದಾ ಸದ್ವಿಚಾರಗಳ ಲಿಕ್ವಿಡ್ ಇತ್ತು ಅಂದ್ರೆ ಮನುಷ್ಯ ಬದಲಾವಣೆ ಸಾಧ್ಯ ಐತಿ. ಅದಕ್ಕೆ ನಮ್ಮ ತಲೆ ಒಳಗೆ ಸದಾ ಚಲೋ ವಿಚಾರ ಇರಬೇಕು ಮತ್ತು ಆ ವಿಚಾರದ ಕಡೆಗೆ ನಮ್ಮ ಹೆಜ್ಜೆ ಇತ್ತು ಅಂದರೆ ಇದು ಬದಲಾವಣೆ. ಅದಕ್ಕೆ ಇದು ಹೇಳ್ತಾ 2 ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಕ್ಷಮಿಸಿ.